ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸ್ತಾರ. ಸೊ ಇವತ್ತು ವಿಡಿಯೋಲಿ ಒಂದು ಬ್ಯೂಟಿಫುಲ್ ಬ್ರೈಡಲ್ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಿ. ಅದು ಸಿಂಪಲ್ ಹೆಂಗೆ ಈವನ್ ಬಿಗಿನರ್ಸ್ ಕೂಡ ಜಸ್ಟ್ ನಿಮಗೆ ಒಂದು ಚೈನ್ ಸ್ಟಿಚ್ನ ಬೀಡ್ ವರ್ಕ್ ಮಾತ್ರ ಗೊತ್ತು ಅಂದ್ರೇನು ಈ ಬ್ಲೌಸ್ ಡಿಸೈನು ನೀವು ಬ್ಯೂಟಿಫುಲ್ ಆಗಿ ಮಾಡ್ಬೋದು. ಇದಕ್ಕೆ ಏನು ಟ್ರೇಸಿಂಗು ಏನು ಬೇಡ. ಸೊ ಈ ವಿಡಿಯೋ ಮಾತ್ರ ಫುಲ್ ನೋಡಿ ಇದೇ ಥರ ಟ್ರೈ ಮಾಡಿ ಇಷ್ಟು ಚೆನ್ನಾಗಿ ನೀವು ಬ್ರೈಡಲ್ ಬ್ಲೌಸಸ್ಸು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟು ಇದಕ್ಕೆ ನೋಡಿ ನಾನು ಜಸ್ಟ್ ಲೈನ್ ಥರ ಡ್ರಾ ಮಾಡಿದ್ದೀನಿ. ಯಾಕೆಂದರೆ ಇದಕ್ಕೆ ಏನು ಟ್ರೇಸಿಂಗ್ ಡಿಸೈನ್ಸ್ ಎಲ್ಲ ಬೇಡ. ನೀವೇನು ನೆಕ್ ಶೇಪ್ ಬೇಕು ಅಂದ್ರೇನೋ ಆ ನೆಕ್ ಶೇಪು ಡ್ರಾ ಮಾಡ್ಬೋದು. ಇದರಲ್ಲಿ ನಾನು ಯು ನೆಕ್ ಶೇಪು ಡ್ರಾ ಮಾಡಿಬಿಟ್ಟು ಫಸ್ಟು ಡಬಲ್ ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಸೊ ಯಾವಾಗ ನೀವು ಬೀಡ್ ವರ್ಕು ಸ್ಟೋನ್ ವರ್ಕು ವರ್ಕ್ ಮಾಡಿದ್ರೇನೋ ಲಾಸ್ಟ್ ಎಡ್ಜಲ್ಲಿ ಒಂದು ಡಬಲ್ ಲೈನ್ ಚೈನ್ ಸ್ಟಿಚ್ ಕೊಟ್ಬಿಟ್ಟು ಫಿನಿಶ್ ಮಾಡಿದರೆ ಸ್ಟಿಚಿಂಗ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಬೀಡ್ಸ್ ಎಲ್ಲ ನೀಡಲ್ ಬಂದು ಬ್ರೇಕ್ ಆಗುತ್ತೆ. ಸೊ ಯಾವಾಗ ನೀವು ಏನು ಡಿಸೈನ್ ಹಾಕಿದ್ರೇನೋ ಲಾಸ್ಟಲ್ಲಿ ಎಡ್ಜಲ್ಲಿ ಒಂದು ಡಬಲ್ ಲೈನ್ ಚೈನ್ ಸ್ಟಿಚ್ಚು ಇದರ ಥ್ರೆಡ್ಡಲ್ಲಿ ಇಲ್ಲಾಂದರೆ ಝರಿಲಿ ಎದರಲ್ಲಿ ಬೇಕಂದ್ರೇನೋ ಕೊಡ್ಬೋದು. ಬಟ್ ಕಂಪಲ್ಸರಿ ಡಬಲ್ ಲೈನ್ ಚೈನ್ ಸ್ಟಿಚ್ಚು ಕೊಡಬೇಕು. ಸೊ ಇವಾಗ ನೋಡಿ ನಾನು ಡಬಲ್ ಲೈನ್ ಚೈನ್ ಸ್ಟಿಚ್ಚು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡೋದು ಫುಲ್ಲು ಕಂಪ್ಲೀಟ್ಲಿ ಬೀಡ್ ವರ್ಕು. ಸೊ ಬೀಡ್ ವರ್ಕ್ ಮಾಡೋದು ನಿಮಗೆ ಬಜೆಟ್ ಫ್ರೆಂಡ್ಲಿನೂ ಸಿಗುತ್ತೆ ಆ್ಯಂಡ್ ನಿಮಗೆ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನೋಡಿ ನಾನು ಸಿಂಪಲ್ ಬೀಡ್ ವರ್ಕೇ ಯೂಸ್ ಮಾಡಿದ್ದೀನಿ. ಬಟ್ ನೋಡೋದಕ್ಕೆ ಫುಲ್ ಬ್ರೈಡಲ್ ಲುಕ್ಕು ನಿಮಗೆ ಬರುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ನೋಡಿ ಒಂದು ದಪ್ಪ ಬೀಡ್ಸು ಒಂದು ಚಿಕ್ಕ ಬೀಡ್ಸು. ಸೊ ಆ ಥರ ಯೂಸ್ ಮಾಡಿ ಫಸ್ಟ್ ಲೈನು ಡ್ರಾ ಮಾಡ್ತೀನಿ. ಸೊ ನಿಮಗೆ ಏನು ವರ್ಕ್ ಮಾಡ್ತೀರಾ ಅಂತ ಫಸ್ಟು ಪ್ಲ್ಯಾನ್ ಮಾಡಿ ಅದಕ್ಕೆ ಎಷ್ಟು ಸ್ಪೇಸಿಂಗ್ ಬೇಕು ಅಂತ ಚೆಕ್ ಮಾಡಿಬಿಟ್ಟು ಅದಕ್ಕೆ ಲೈನ್ ಡ್ರಾ ಮಾಡಿ. ನಾನು ಇದರಲ್ಲಿ ನೋಡಿ 5 ಲೈನ್ಸು. ಸೊ 5 ಲೈನ್ಸ್ ನಾನು ಡ್ರಾ ಮಾಡಿದ್ದೀನಿ. ಸೊ ಅದಕ್ಕೆ ಒಂದೊಂದು ಲೈನಿಗೆ ಒಂದೊಂದು ವರ್ಕು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಮತ್ತು ಸೆಂಟರ್ ಗ್ಯಾಪಲ್ಲಿ ಕೂಡ ನಾನು ಸ್ವಲ್ಪ ಫಿಲ್ಲಿಂಗ್ಸು ಮಾಡ್ತಾಯಿದ್ದೀನಿ. ಸೊ ಫುಲ್ ಕಂಪ್ಲೀಟ್ ಆದ ತಕ್ಷಣ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲ ಇದರಲ್ಲಿ ನಿಮ್ಗೆ ಇಷ್ಟು ದಪ್ಪ ಬೇಡ ಅಂದರೆ ಸ್ವಲ್ಪ ಕಮ್ಮಿನೂ ಮಾಡ್ಬೋದು. ಇಲ್ಲ ಇನ್ನೂ ಇಷ್ಟು ಗ್ರ್ಯಾಂಡ್ ಬೇಕು ಅಂದರೆ ಇನ್ನೂ ಒಂದು ಲೈನು 2 ಲೈನ್ ಎಕ್ಸ್ಟ್ರಾನು ನೀವು ಹಾಕ್ಬೋದು. ಸೊ ಇದರಲ್ಲಿ ಹೆಂಗೆ ಬೇಕು ಅಂದ್ರೂ ನೀವು ಕಸ್ಟಮೈಸ್ ಮಾಡ್ಬೋದು. ಸೊ ನಿಮಗೇನೋ ಈ ಥರ ಆರಿ ವರ್ಕ್ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಓನ್ ಮ್ಯಾನುಫ್ಯಾಕ್ಚರಿಂಗು ಸ್ಟಾರ್ಟಿಂಗ್ ಜಸ್ಟ್ 550 ರುಪೀಸ್ಲಿಂದ ನಿಮಗೆ ಆರಿ ವರ್ಕ್ ನಾವು ಮಾಡಿಕೊಡ್ತೀವಿ. 550ಗೆ ನಿಮಗೆ ಸಿಂಪಲ್ ಬೀಡ್ ವರ್ಕು ನೆಕ್ ಮೇಲೆ ಮತ್ತು ಫ್ರಂಟ್ ನೆಕ್ಕು ಸ್ಲೀವ್ಗೆ ನಿಮಗೆ ಸಿಗುತ್ತೆ. ಸೊ ಈ ಥರ ನಿಮಗೆ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಮತ್ತು ಟೈಲರ್ ಶಾಪು ಬೊಟೀಕ್ಸ್ ಎಲ್ಲ ಇಟ್ಟಿದ್ದೀರಾ, ರೆಗ್ಯುಲರ್ ಹೆಂಗೆ ನಿಮಗೆ ಆರಿ ವರ್ಕ್ ಮಾಡಿ ಕೊಡಬೇಕು ಅಂದ್ರೇನು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆರಿ ವರ್ಕ್ ಮಾತ್ರ ಕೂಡ ಮಾಡಿ ನಾವು ಟೈಲರ್ ಶಾಪ್ಸ್ ಬೊಟೀಕ್ಸ್ಗೆಲ್ಲ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರು ಮತ್ತು ಬೇರೆ ಊರಲ್ಲಿದ್ದು ಬೇಕಂದ್ರೂ ನೀವು ಕೊರಿಯರ್ ಮಾಡ್ಬೋದು. ಕಸ್ಟಮರ್ಸ್ ಅಂದರೆ ನೀವು ಡೈರೆಕ್ಟಾಗಿ ಇನ್ ಕೇಸ್ ನಿಮಗೆ ಬ್ರೈಡು ನಿಮಗೆ ಮದುವೆ ಆಗುತ್ತೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಬರ್ಬೋದು. ಬಟ್ ಕಂಪಲ್ಸರಿ ಅಪಾಯಿಂಟ್ಮೆಂಟ್ ಮೇಲೇ ಬರಬೇಕು. ಸೊ ವಿತೌಟ್ ಅಪಾಯಿಂಟ್ಮೆಂಟ್ ಇದ್ದರೆ ನಾನು ಅವೈಲಬಲ್ ಸಮ್ಟೈಮ್ಸ್ ಇರೋಲ್ಲ. ಅದಕ್ಕೆ ಡಿಸ್ಪ್ಲೇಲಿ ನಾನು ನಂಬರ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ. ಒಂದು ಟೈಮ್ ಕಾಲ್ ಮಾಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಆಮೇಲೆ ನೀವು ಬರ್ಬೋದು. ಸೊ ಬ್ಲೌಸಸ್ ಮಾತ್ರ ಇಲ್ಲ, ಲೆಹಂಗಾಸ್, ಗೌನ್ಸ್, ಕುರ್ತೀಸು ಎಲ್ಲ ಕೂಡ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಎಲ್ಲನೂ ಹೋಲ್ಸೇಲ್ ಪ್ರೈಸ್. ಈವನ್ ಸಿಂಗಲ್ ಬ್ಲೌಸ್ ನೀವು ವರ್ಕ್ ಮಾಡಿದ್ರೇನು ನಾವು ಹೋಲ್ಸೇಲ್ ಪ್ರೈಸ್ಗೆ ಮಾಡಿಕೊಡ್ತೀವಿ. ನಾವು ನಾರ್ಮಲ್ ಬ್ಲೌಸು ಕುರ್ತೀಸು ಅದೆಲ್ಲ ಸ್ಟಿಚ್ ಮಾಡಲ್ಲ. ಓನ್ಲಿ ಎಂಬ್ರಾಯ್ಡ್ರಿ ವರ್ಕು ನಾವು ಅದ್ರ ಮೇಲೆ ಸ್ಟಿಚ್ ಮಾಡಿ ಕೊಡ್ತೀವಿ. ಬಟ್ ಓನ್ಲಿ ನೀವು ಸ್ಟಿಚಿಂಗ್ ಮಾತ್ರ ಬಂದರೆ ನಾನು ನಾರ್ಮಲ್ ಬ್ಲೌಸು ಅದೆಲ್ಲ ಸ್ಟಿಚಿಂಗ್ ಮಾಡಲ್ಲ. ಇದರ್ ಡಿಸೈನರ್ ಬ್ಲೌಸಸ್ಸು ಇಲ್ಲ ಆರಿ ವರ್ಕ್ ಬ್ಲೌಸಸ್ಸು ಇದೇ ನಾವು ಸ್ಟಿಚ್ ಮಾಡೋದು. ವರ್ಕ್ ಮಾಡಿ ಸ್ಟಿಚ್ ಮಾಡಿನೂ ನಿಮಗೆ ಕೊಡ್ತೀವಿ. ಸೊ ಬೇಕಂದರೆ ನೀವು ನಮ್ಮ ಕ್ಯಾಟ್ಲಾಗ್ ಕೂಡ ಚೆಕ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ನೀವು ಕ್ಯಾಟ್ಲಾಗ್ ಎಲ್ಲ ಚೆಕ್ ಮಾಡಿ ಏನೇನು ಡಿಸೈನ್ಸ್ ಇದೆ, ಇಲ್ಲ ಬೇರೆ ಏನಾದರೂ ನಿಮಗೆ ಡಿಸೈನ್ಸ್ ಬೇಕಂದ್ರೂ ಆ ಡಿಸೈನ್ ನೀವು ಫೋಟೋ ಕಳಿಸಿದ್ರೆ ಅದೇ ಥರ ನಾವು ನಿಮಗೆ ಡಿಸೈನ್ ಮಾಡಿ ಕೊಡ್ತೀವಿ. ಸೊ ಬೆಸ್ಟ್ ಪ್ರೈಸ್ ನಿಮಗೆ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ಎಲ್ಲಿನೂ ನಿಮಗೆ ಈ ಥರ ನಿಮಗೆ ಬೆಸ್ಟ್ ಪ್ರೈಸು ಸಿಗೋಲ್ಲ. ಸೊ ಇವಾಗ ನೋಡಿ ಫಸ್ಟ್ ಲೈನ್ಗೆ ನಾನು ಒಂದು ದಪ್ಪ ಬೀಡ್ಸು ಚಿಕ್ಕ ಬೀಡ್ಸು ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಇದು ಫುಲ್ಲಿ ಸಿಂಗಲ್ ಬೀಡ್ ಕೂಡ ನೀವು ಹಾಕ್ಬೋದು, ಒಂದೇ ಸೈಜ್ ಬೀಡ್ಸ್ನೂ ನೀವು ಹಾಕ್ಬೋದು. ಬಟ್ ಅದ್ರ ಲುಕ್ ಕೂಡ ಇದು ಲುಕ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಬಿಕಾಸ್ ಸ್ವಲ್ಪ ಬ್ರೈಡಲ್ ವರ್ಕ್ ಹೆವಿ ವರ್ಕ್ ಮಾಡ್ತೇಲ್ವ, ಸ್ವಲ್ಪ ನಮ್ಮ ಡಿಸೈನ್ಸ್ ಯುನೀಕ್ ಕಾಣಿಸೋದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು. ಆವಾಗ ವರ್ಕ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಇನ್ನೂ ಟೈಮ್ ಜಾಸ್ತಿನೇ. ಬಿಕಾಸ್ ನಾನು ಸೇಮ್ ಸೈಜ್ ಬೀಡ್ಸ್ ಮಾಡೋದಕ್ಕೇನು ಇದು ಒಂದೊಂದು ಬೀಡ್ ನಾನು ಸಪ್ರೇಟ್ ನಾನು ಲೋಡ್ ಮಾಡಬೇಕು. ಸೊ ಅದು ಸ್ವಲ್ಪ ಟೈಮ್ ಜಾಸ್ತಿನೇ ಆಗುತ್ತೆ. ಬಟ್ ಸ್ಟಿಲ್ ಡಿಸೈನ್ ನೋಡೋಕ್ಕೆ ಓವರ್ ಆಲ್ ಫಿನಿಶಿಂಗು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಆನ್ಲೈನ್ ಕ್ಲಾಸಸ್ಸು ಇಲ್ಲ ಆಫ್ಲೈನ್ ಕ್ಲಾಸಸ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಇದೆ. ಸೊ ಯಾರಿಗಾದ್ರೂ ಜಾಯಿನ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಫುಲ್ ಡೀಟೇಲ್ಸು ಕೋರ್ಸಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ A to Z ಕಂಪ್ಲೀಟ್ ಕೋರ್ಸು ಫುಲ್ಲು ಏನೇನು ಸಿಲೆಬಸ್ ಕವರ್ ಆಗುತ್ತೆ, ಹೆಂಗೆ ನಮ್ಮ ಕ್ಲಾಸಸ್ ಇದೆ ಅಂತ ಕಂಪ್ಲೀಟ್ಲಿ ನಾನು ಪ್ರೀವಿಯಸ್ ವಿಡಿಯೋ ಹಾಕಿದ್ದೀನಿ. ಚಾನಲ್ ಹೋಗಿ ಚೆಕ್ ಮಾಡಿ.
ಸೊ ಯಾರಿಗಾದ್ರು ಬೇರೆ ಏನಾದ್ರು ಡೌಟ್ ಇದ್ದರೆ ಇಲ್ಲ ಜಾಯಿನ್ ಮಾಡಬೇಕು ಅಂದರೆ June 10th ನಾವು ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ. ಆನ್ಲೈನ್ ಆಫ್ಲೈನು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಬ್ಯಾಚಲ್ಲಿ ಜಾಯಿನ್ ಮಾಡಬೇಕಂದ್ರೆ ವಿತಿನ್ 5th ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಮೆಟೀರಿಯಲ್ಸ್ ಬೇಕು ಅಂದ್ರೂ ನಾವು ಮೆಟೀರಿಯಲ್ಸ್ ಕಿಟ್ಟು ಕೊಟ್ಬಿಡ್ತೀವಿ, ಇಲ್ಲಾಂದರೆ ನೀವೇನು ತೊಗೋಬೋದು. ಸೊ ಮೆಟೀರಿಯಲ್ಸ್ ಏನೇನು ಬರುತ್ತೆ ಅಂತ ಕಿಟ್ ಫೋಟೋ ಎಲ್ಲನೂ ನಾನು ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ಒಂದು ಟೈಮ್ ನೋಡಿ. ಇಲ್ಲಾಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ನಾನು ವೀಡಿಯೋ ಲಿಂಕ್ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅದು A to Z ಕಂಪ್ಲೀಟ್ ಕೋರ್ಸು. ಇವಾಗ ಟ್ರೆಂಡಿಂಗ್ ಏನೇನು ಇದೆ 3D ವರ್ಕ್, 5D ವರ್ಕು, ಮತ್ತು ಬೀಡ್ ವರ್ಕು, ಮಿರರ್ ವರ್ಕು, ರಿಬ್ಬನ್ ವರ್ಕು, ಚಮ್ಕಿ ವರ್ಕು, ಎಂಬೋಸ್ಡ್ ವರ್ಕು, ಹಂಗಂತ ಎಲ್ಲ ವೆರೈಟೀಸ್ ಆಫ್ ವರ್ಕ್ನು ಅದರಲ್ಲಿ ಕವರ್ ಆಗುತ್ತೆ. ಸೊ ವಿಡಿಯೋ ಚೆಕ್ ಮಾಡಿ ನಾನು ಡೀಟೇಲ್ಡಂಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನನ್ನ ಕೋರ್ಸು ತುಂಬ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಇರುತ್ತೆ. ಬಿಕಾಸ್ ನಾನು ಸ್ಟಿಚಸ್ ಮಾತ್ರ ಹೇಳ್ಕೊಡಲ್ಲ, ಸ್ಟಿಚಸ್ನ ಹೆಂಗೆ ಡಿಸೈನ್ಸ್ ಮೇಲೆ ಅಪ್ಲೈ ಮಾಡಬೇಕು, ಆವಾಗ ನಿಮಗೆ ಫುಲ್ ಟೆಕ್ನಿಕ್ಸು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ Day 1 ನಿಮಗೆ ಬಿಸ್ನೆಸ್ ಟ್ರೈನಿಂಗ್ ಕೂಡ ನಾನು ಕೊಡ್ತೀನಿ. ಸೊ ನಿಮಗೆ ಸೈಡ್ ಬೈ ಸೈಡು ನಿಮ್ಮ ಬಿಸ್ನೆಸ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಇನ್ವೆಸ್ಟ್ಮೆಂಟ್ ಬೇಡ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲಂಗೆ ಮನೇಲಿ ಇದ್ಕೊಂಡೆ ಹೆಂಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಹೆಂಗೆ ಪ್ರಮೋಷನ್ ಮಾಡೋದು, ಕ್ಯಾಟ್ಲಾಗ್ ಪ್ರಿಪೇರ್ ಮಾಡೋದು ಅಂತ ಎಲ್ಲನೂ ನಿಮಗೆ ನಾನು Day 1 ಕ್ಲಾಸಸ್ ಜಾಯಿನ್ ಮಾಡುವಾಗಲೇ ಬಿಸ್ನೆಸ್ ಟ್ರೈನಿಂಗ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣವೇ ನೀವು ಬಿಸ್ನೆಸ್ನು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಕ್ಲೈಂಟ್ಸ್ಗೆಲ್ಲ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡ್ಬೋದು, ಇಲ್ಲ ನೀವು ಕ್ಲಾಸಸ್ ತೊಗೋಬೋದು, ಎಲ್ಲ ಕೂಡ ನಿಮಗೆ ಐಡಿಯಾಸ್ ನಾನು ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರಿಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ನನ್ನ ನಂಬರ್ ಇದೆ. ಸೊ ನೆಕ್ಸ್ಟ್ ನೋಡಿ, ಒಂದು ಲೈನು ಶುಗರ್ ಬೀಡ್ಸ್ ಲೈನ್ ಕೊಟ್ಟಿದ್ದೀನಿ. ಅಗೇನ್ ಈ ಸೈಡನ್ನು ಒಂದು ಲೈನು ಶುಗರ್ ಬೀಡ್ಸ್ ಕೊಡ್ತಾ ಇದ್ದೀನಿ. ಆಮೇಲೆ ಸೆಂಟ್ರಲ್ಲಿ ನಾನು ಸ್ವಲ್ಪ ಡಿಸೈನ್ ಹಾಕಕ್ಕೆ ಹೋಗ್ತೀನಿ. ಇದು ಇದೇ ಥರ ಮಾಡಬೇಕು ಅಂತೆಲ್ಲ, ನೀವು ಇನ್ನೂ ಬೇರೆ ಬೇರೆ ಥರ ಕೂಡ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ಬೋದು. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಒಂದು ಐಡಿಯಾ ಇರೋದಕ್ಕೇನು. ಇದು ಕ್ಲೈಂಟು ಅವರೊಂದು ಫೋಟೋ ಕಳಿಸಿದ್ದಾರೆ, ಅದು ಫೋಟೋ ಅಲ್ಲಿ ಸೇಮ್ ಬೇಕು ಅಂತ ಹೇಳಿದರು. ಸೊ ಅದೇ ನಾನು ಕಸ್ಟಮೈಸ್ ಮಾಡಿದ್ದೀನಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರೋರಿಗೆಲ್ಲ ಯೂಶ್ವಲಿ ನಾವು ಬೀಡ್ ವರ್ಕ್ ಮಾಡ್ತೀವಿ. ಬಿಕಾಸ್ ಬೀಡ್ ವರ್ಕು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಬರುತ್ತೆ, ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ನು ಬರುತ್ತೆ. ಇದೇ ನಾನು ಜರ್ದೋಸಿಯಲ್ಲಿ ಇಲ್ಲ ಕುಂದನ್ ಸ್ಟೋನ್ಸು ಈ ಥರ ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಕೊಟ್ಟರೆ ಸ್ವಲ್ಪ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಕಂಪೇರ್ ಟು ಅದರ್ ಬುಟೀಕ್ಸು ಶಾಪ್ಸ್ಗೆಲ್ಲ ಕಂಪೇರ್ ಮಾಡುವಾಗ ನಾವು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ, ನಮ್ಮದು ಡಿಸೈನ್ಸ್ ಎಲ್ಲ ನೀವೇ ಚೆಕ್ ಮಾಡಿ. ಸೊ ಇವಾಗ ಇದು ಶುಗರ್ ಬೀಡ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಇವಾಗ ನೋಡಿ ಬೀಡ್ಸು ಫ್ಲ್ಯಾಟ್ ಲೋಡಿಂಗ್ ಕೊಡ್ತಾ ಇದ್ದೀನಿ. ಸೊ ಸೈಡ್ಲಿ ಫುಲ್ಲು ಬೀಡು ಔಟ್ಲೈನ್ ಕೊಟ್ಬಿಟ್ಟು ಇವಾಗ ಸೆಂಟ್ರಲ್ಲಿ ಫ್ಲ್ಯಾಟ್ ಲೋಡಿಂಗು. ಸೊ ಇವಾಗೂ ಫ್ಲ್ಯಾಟ್ ಲೋಡಿಂಗ್ ಇಲ್ಲ ಎಂಬೋಸ್ ಲೋಡಿಂಗ್ ಎರಡೂ ಮಾಡ್ಬೋದು. ಫ್ಲ್ಯಾಟ್ ಲೋಡಿಂಗ್ ಮಾಡುವಾಗ ಲೋಡಿಂಗ್ ಮಾಡಿದ್ರೇನು ಇವಾಗೂ ಸ್ವಲ್ಪ ಸ್ಲ್ಯಾಂಟಿಂಗ್ ವರ್ಕ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಸ್ಟ್ರೈಟ್ ಮಾಡಬಾರ್ದು, ಸ್ಲ್ಯಾಂಟಿಂಗ್ ಸ್ವಲ್ಪ ಜಾಸ್ತಿ ಸ್ಲ್ಯಾಂಟಿಂಗ್ ಇಲ್ಲ, ಸ್ಲೈಟಿಂಗೆ ಸ್ಲ್ಯಾಂಟಿಂಗ್ ವರ್ಕ್ ಮಾಡಿದರೆ ನಿಮಗೆ ವರ್ಕ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ನೀವು ಟರ್ನಿಂಗಲ್ಲೆಲ್ಲ ಬೆಂಡೆಲ್ಲ ಪರ್ಫೆಕ್ಟಿಂಗ್ ತೊಗೊಂಬರ್ಬೇಕು. ಸೊ ಅದೆಲ್ಲ ಯುನೀಕ್ ಟೆಕ್ನಿಕ್ಸ್ ಎಲ್ಲನೂ ನಮ್ಮ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಆನ್ಲೈನು ಆಫ್ಲೈನ್ 2 ಕ್ಲಾಸಸ್ನೂ ಇದೆ. ನೀವು ಊರಲ್ಲಿದ್ರೇನು ನೀವು ಈಸಿಲಿ ಆನ್ಲೈನ್ ಕ್ಲಾಸಸ್ಸು ಎರಡಕ್ಕೂ ಸೇಮ್ ಪ್ರೊಸೀಜರ್ ಏನು, ಸೇಮ್ ಸಿಲೆಬಸ್ಸು ಎಲ್ಲ ಸೇಮೇ ನಾವು ಫಾಲೋ ಮಾಡ್ತೀವಿ. 1.5 hours ಸೆಕ್ಷನು. ಸೊ ಫಸ್ಟ್ 15 minutes ನಿಮ್ಮ ಪ್ರೀವಿಯಸ್ ಕ್ಲಾಸ್ ವರ್ಕ್ ಇದೆ ಅಲ್ವಾ, ನಾನು ಹೋಮ್ ವರ್ಕ್ ಎಲ್ಲ ಕೊಟ್ಟಿದ್ದೀನಿ, ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀನಿ. ಸೊ ಅದು ನೀವು ಸಬ್ಮಿಟ್ ಮಾಡಬೇಕು, ಅದರಲ್ಲಿ ಕರೆಕ್ಷನ್ಸು ಟಿಪ್ಸ್ ಎಲ್ಲ ನಾನು ಹೇಳ್ತೀನಿ. ನೆಕ್ಸ್ಟ್ 1 hour ಬಂದು ಲೈವ್ ಸೆಕ್ಷನ್ ಇರುತ್ತೆ. ಸೊ ಆ ಡೇ ಅಂತ ಪೋರ್ಷನ್ಸು ನಾನು ಕವರ್ ಮಾಡ್ತೀನಿ. ಮತ್ತು ಲಾಸ್ಟ್ 15 minutes ನಿಮಗೆ ಬಿಸ್ನೆಸ್ ಟ್ರೈನಿಂಗು ಇದೆ. ಸೊ ಫಸ್ಟ್ ಡೇಯಿಂದ ನಿಮಗೆ ಬಿಸ್ನೆಸ್ ಟ್ರೈನಿಂಗು ಟಿಪ್ಸು ಟೆಕ್ನಿಕ್ಸು ಎಲ್ಲನೂ ಹೇಳ್ಕೊಡ್ತೀನಿ. ಸೊ ನಿಮಗೆ ತುಂಬ ಈಸಿ ಇರುತ್ತೆ ಈ ಕ್ಲಾಸಸ್ಸು. 1.5 hour ಸೆಕ್ಷನ್ನು. ಆನ್ಲೈನ್ ಬಂದ್ರೇನು ಅದೇ ಸೇಮ್, ಆಫ್ಲೈನ್ ಬಂದ್ರೇನು ಅದೇ ಸೇಮು. ಆನ್ಲೈನು ಲೈವ್ ಕ್ಲಾಸೇನು. ಸೊ ಟೈಮಿಂಗ್ಸ್ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತೀವಿ. ಎಕ್ಸಾಕ್ಟ್ಲಿ 1.5 hours. ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ನೀವು ಕ್ಲಾಸಸ್ಸು ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡಬೇಕು. ಆವಾಗ ನಾವು ಕಂಪ್ಲೀಟ್ಲಿ ಟ್ರೈನ್ ಮಾಡೋದಕ್ಕೆ ನಮಗೇನು ಈಸಿ ಇರುತ್ತೆ. ಬಿಕಾಸ್ ಒಂದು ಕ್ಲಾಸ್ ನೀವು ಮಿಸ್ ಮಾಡಿದ್ರೇನು ಪೋರ್ಷನ್ಸು ಅಷ್ಟು ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಫ್ಲ್ಯಾಟ್ ಲೋಡಿಂಗ್ ಕವರ್ ಮಾಡಿದ್ದೀನಿ. ಅದು ಆದಮೇಲೆ ಅಗೇನ್ ಒಂದು ಲೈನು ದಪ್ಪ ಬೀಡ್ಸು, ಒಂದು ಚಿಕ್ಕ ಬೀಡ್ಸು. ಫಸ್ಟ್ ಲೈನ್ ಹಾಕಿದ್ರಲ್ವ ಅದೇ ಥರ.
ಸೊ ನಾನು ಆಲ್ರೆಡಿ ಹೇಳಿರೋ ಥರ ಇದೇ ಫಾಲೋ ಮಾಡಬೇಕಂತನೂ ಇಲ್ಲ, ನೀವು ಸ್ವಲ್ಪ ಚೇಂಜ್ ಮಾಡಿ ನಿಮ್ಗೆ ಹೆಂಗೆ ಇಷ್ಟ ಆಗಿದೆ ಆ ಥರ ಕೂಡ ನೀವು ಮಾಡ್ಬೋದು. ಬಟ್ ಇದೆಲ್ಲ ಜಸ್ಟ್ ಐಡಿಯಾಗೇನು. ನನ್ನ ಕ್ಲಾಸಸ್ಲಿ ನೀವು ಜಾಯಿನ್ ಮಾಡಿದರೆ ನಿಮಗೆ ಕಂಪ್ಲೀಟ್ಲಿ ಕ್ರಿಯೇಟಿವ್ ಡಿಸೈನ್ಸ್ ಮಾಡೋದಕ್ಕೆ ತುಂಬ ಆಪ್ಷನ್ಸ್ ಬರುತ್ತೆ. ಬಿಕಾಸ್ ನಾನು ಕೊಡೋ ಡಿಸೈನ್ಸ್ ಎಲ್ಲ ಏನೇನು ಸ್ಟಿಚ್ಚು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಆ ಕಲರ್ ಕಾಂಬಿನೇಷನ್ಸ್ ಹೆಂಗೆ ಚೂಸ್ ಮಾಡಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ. ಸೊ ನೀವು ಡಿಸೈನ್ಸ್ನ ಆ ಥರ ಕಾಪಿ ಮಾಡಬಾರ್ದು, ಹೊಸ ಡಿಸೈನ್ಸ್ ನೀವೇ ಕ್ರಿಯೇಟ್ ಮಾಡಬೇಕು. ಸೊ ಆವಾಗಲೇ ನಾಳೆ ನೀವು ಒಂದು ಕ್ಲೈಂಟ್ ಡೀಲ್ ಮಾಡುವಾಗ ಹೊಸ ಡಿಸೈನ್ ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಬಿಕಾಸ್ ಕಾಪಿ ಎಲ್ಲರೂ ಮಾಡ್ತಾರೆ. ನಾವು ಒಂದು ಡಿಸೈನರ್ ಥರ ನಿಮಗೆ ಟ್ರೈನ್ ಮಾಡ್ತೀವಿ, ಫ್ಯಾಷನ್ ಡಿಸೈನರ್ ಥರ. ಸೊ ಡಿಸೈನರ್ಗಂದರೆ ಅವರು ಓನ್ ಡಿಸೈನ್ಸ್ ಅವರು ಕ್ರಿಯೇಟ್ ಮಾಡಿದ್ರೇ ಅವ್ರಿಗೆ ತುಂಬ ಟ್ರೆಂಡಿಂಗ್ ಹೊಸ ಡಿಸೈನ್ಸ್ ಬರುತ್ತೆ ಆ್ಯಂಡ್ ಜಾಸ್ತಿ ಕ್ಲೈಂಟ್ಸ್ ಕೂಡ ಬರ್ತಾರೆ. ಸೊ ಅದು ಫುಲ್ಲು ನಾವು ಟ್ರೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಅಗೇನ್ ಒಂದು ಲೈನು ಶುಗರ್ ಬೀಡ್ಸ್ ಕೊಟ್ಟು ಫಿನಿಷ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಅಗೇನ್ ದಪ್ಪ ಬೀಡ್ಸ್ ಒಂದು ಲೈನ್ ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಏನಾದರೂ ಈ ಡಿಸೈನು ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ. ಬಿಕಾಸ್ ನಾವು ಕಂಪ್ಲೀಟ್ಲಿ ಗೋಲ್ಡ್ ವರ್ಕ್ ಯೂಸ್ ಮಾಡ್ತೀರಲ್ಲೋ, ಸೊ ಇದು ಎಲ್ಲ ಸಾರಿಗೂ ನೀವು ಈ ಡಿಸೈನು ಮ್ಯಾಚ್ ಆಗುತ್ತೆ ಮತ್ತು ಕಲರ್ಸ್ನೂ ಮ್ಯಾಚ್ ಆಗುತ್ತೆ. ಈವನ್ ಮಿಕ್ಸ್ ಮ್ಯಾಚ್ ಥರ ಕೂಡ ನೀವು 2-3 ಸಾರಿಗೆ ಮಿಕ್ಸ್ ಮ್ಯಾಚ್ ಮಾಡಿ ಕೂಡ ನೀವು ಮಾಡ್ಬೋದು. ಸೊ ಇದೇ ನೀವು ಕಲರ್ ಕಾಂಬಿನೇಷನ್ ಬೇಕು, ನಂಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬೇಕು ಅಂದರೆ ಎಲ್ಲ ಕಲರ್ಗಳಿಗೂ ಇವಾಗ ಬೀಡ್ಸು ಸಿಗುತ್ತೆ. ಸೊ ನೀವು ಸ್ಯಾರಿ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡಿ ನೋಡಿ. ಆ ದಪ್ಪ ಬೀಡ್ಸು ಸ್ಯಾರಿ ಕಲರು, ಚಿಕ್ಕ ಬೀಡ್ಸು ಶುಗರ್ ಬೀಡ್ಸು, ಆ ಥರ ನೀವು ಗೋಲ್ಡ್ ಆ್ಯಂಡ್ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಕಾಂಟ್ರಾಸ್ಟ್ ಯೂಸ್ ಮಾಡಿನೂ ವರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಸೆಂಟರಲ್ಲಿ ಒಂದೊಂದು ಬೀಡ್ಸ್ ಕೊಟ್ಟು ಲಾಕ್ ಮಾಡ್ತೀನಿ. ಸೊ ಬೀಡ್ಸ್ ಲಾಕಿಂಗ್ ಸಿಸ್ಟಮ್ ನಿನ್ನೆ ಫುಲ್ಲು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋಲಿ, ಕ್ಲಾಸಸಲ್ಲಿ ಏನೇನು ಸ್ಟಿಚಸ್ ಇದೆ, ಏನೇನು ಪೋರ್ಷನ್ಸ್ ಕವರ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದೀನಿ. ಸೊ ಅದರಲ್ಲಿ ನೋಡಿ, ಇವಾಗ ಈ ಫ್ಲ್ಯಾಟ್ ಲೋಡಿಂಗು ಮತ್ತು ಬೀಡ್ ವರ್ಕು, ಬೀಡ್ ಲಾಕಿಂಗ್ ಸಿಸ್ಟಮು ಎಲ್ಲನೂ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒನ್ ಟೈಮ್ ಅದು ಚೆಕ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಕ್ಲಾಸ್ ಡೀಟೇಲ್ಸ್ ಬೇಕು ಅಂತ ಒಂದು ಮೆಸೇಜ್ ಮಾಡಿ. ಸೊ ಇವಾಗ ನೋಡಿ, ಒಂದೊಂದು ಬೀಡ್ಸ್ನು ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಫಿನಿಶ್ ಆದ ತಕ್ಷಣ ನಾನು ಫಸ್ಟ್ ಲೈನಲ್ಲಿ ನೋಡಿ, ಇವಾಗ ಚಿಕ್ಕ ಬೀಡ್ಸ್ ಇದೆ ಅಲ್ವಾ, ಆ ಚಿಕ್ಕ ಬೀಡ್ಸಲ್ಲಿ ಮೇಲೆ ಒಂದು ದಪ್ಪ ಬೀಡ್ಸು, ಕೆಳಗಡೆ ಒಂದು ದಪ್ಪ ಬೀಡ್ಸು ಹಾಕ್ತೀನಿ. ಸೊ ಇದು ನೋಡೋದಕ್ಕೆ ಲುಕ್ ಹೆಂಗಿದೆ ಅಂದರೆ ಒಂದು ಫ್ಲವರ್ ಥರ, ಚಿಕ್ಕ ಫ್ಲವರ್ ಥರ ಒಂದು ಲುಕ್ ಬರುತ್ತೆ. ಬಟ್ ಈ ಥರ ಫ್ಲವರ್ ಫಾರ್ಮ್ ಮಾಡೋದಕ್ಕೆ ನೀವು 4 ಬೀಡ್ಸು ಮಾಡಿದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆಲ್ಲ ಇದು ಈಸಿ ಟೆಕ್ನಿಕ್ಕು. ಸೊ ಫಸ್ಟ್ ನೋಡಿ, ನಾನು ಸ್ಟ್ರೈಟ್ ಲೈನ್ ಹಾಕಿದೆ. ಇವಾಗ ಮೇಲೆ ಕೆಳಗಡೆ ಬೀಡ್ಸ್ ಹಾಕುವಾಗ ಒಂದು ಫ್ಲವರ್ ಫಾರ್ಮೇಷನು ಬರುತ್ತೆ, ಬೇಗನೂ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಥರ ಒಂದೊಂದು ಡಿಸೈನ್ಗೇನು ಸ್ವಲ್ಪ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ಫಾಲೋ ಮಾಡಿದ್ರೆ ನಮಗೆ ಬೇಗನೂ ಆಗುತ್ತೆ, ಆ ಫಿನಿಶಿಂಗ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದೇ ನೀವು 4 ಬೀಡ್ಸ್ ಹಾಕಿದರೆ ಈ ಫಿನಿಶಿಂಗ್ನೂ ಬರೋಲ್ಲ. ಸೊ ಆ ಟೆಕ್ನಿಕ್ಸ್ ಎಲ್ಲ ನಾವು ಕ್ಲಾಸಸ್ಲಿ ಹೇಳ್ಕೊಡ್ತೀವಿ. ಸೊ ಇವಾಗ ನೋಡಿ, ಇದು ಫುಲ್ಲು ನಾನು ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಆ ಗ್ಯಾಪ್ನು ಫಿನಿಶ್ ಆಗುತ್ತೆ, ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಇರುತ್ತೆ. ಸೊ ಅದೇ ಥರ ನೀವು ಕಲರ್ ಕಾಂಬಿನೇಷನ್ಸ್ ಬೇಕು ಅಂದ್ರೂ ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿನೂ ನೀವು ಇದು ಸೇಮ್ ಡಿಸೈನ್ ಮಾಡ್ಬೋದು.
ಸೊ ಮತ್ತು ಲಾಸ್ಟಲ್ಲಿ ನೋಡಿ ಅಗೇನ್ ನಾನು ಬೀಡ್ ವರ್ಕ್ ಕೊಡ್ತಾ ಇದ್ದೀನಿ, ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲ ನಿಮಗೆ ಇದೇ ಫಿನಿಶ್ ಸಾಕು ಅಂದ್ರೂ ಇದೇ ಥರನೇ ನೀವು ಫಿನಿಶ್ ಮಾಡ್ಬೋದು. ಇಲ್ಲ ಎಕ್ಸ್ಟ್ರಾ ಈ ಡಿಸೈನ್ ಆ್ಯಡ್ ಮಾಡಿದರೆ ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದೇ ಥರ ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಆ್ಯಡ್ ಮಾಡ್ಬೋದು. ಏನಾದರೂ ಒಂದು ಲೈನ್ ಬೇಡ ಅಂದರೆ ನೀವು ರಿಮೂವ್ ಮಾಡ್ಬೋದು. ಸೊ ಮತ್ತು ಸ್ಲೀವ್ಸ್ಗೆ ನಾನು ಎಲ್ಬೋ ಸ್ಲೀವ್ಸ್ಗೆ ಕೆಳಗಡೆ ಬಾರ್ಡರ್ ಮಾತ್ರ ಹೆವಿ ವರ್ಕ್ ಮಾಡಿದ್ದೀನಿ. ಸೊ ಇದೇ ಥರ ಫುಲ್ ಲೈನು ಹೂವು ಥರ ಫ್ಲವರ್ ಥರ ಹಂಗೆ ನಾನು ಹಾಕಿದ್ದೀನಿ. ಸೊ ಇದೇ ಸೇಮ್ ಬೀಡ್ ವರ್ಕೇನು ಸ್ವಲ್ಪ ಹೆವಿ ವರ್ಕು ಸ್ಲೀವ್ಸಲ್ಲಿ ಮಾಡಿದ್ದೀನಿ. ಸ್ಲೀವ್ಸ್ ಮಾಡುವಾಗ ನಿಮಗೆ ವರ್ಕ್ ನಾನು ವಿಡಿಯೋ ಮಾಡಿಲ್ಲ, ಬಟ್ ನಿಮಗೆ ಆ ಫೋಟೋಸ್ ಎಲ್ಲ ಫುಲ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಇವಾಗ ನೋಡಿ ಎಡ್ಜಲ್ಲಿ ಫುಲ್ಲು ಒಂದು ಅಗೇನ್ ದಪ್ಪ ಬೀಡ್ಸು ಒಂದು ಚಿಕ್ಕ ಬೀಡ್ಸು ಹಾಕಿ ಫುಲ್ಲು ಎಲ್ಲ ಲಾಕ್ ಮಾಡ್ತಾಯಿದ್ದೀನಿ. ನಿಮಗಿನ್ನ ತುಂಬ ಬ್ಯೂಟಿಫುಲ್ಲಾಗಿ ಇರುತ್ತೆ. ಇವಾಗ ಈ ಸೆಂಟರ್ಸ್ಲಿ ಗ್ಯಾಪ್ಲಿ ಬೇಕು ಅಂದರೆ ನೀವು ಒಂದು ಕುಂದನ್ ಸ್ಟೋನ್ ಅಟ್ಯಾಚ್ ಮಾಡ್ಬೋದು, ಒಂದು ಫ್ರೆಂಚ್ ನಾಟ್ ಹಾಕ್ಬೋದು. ಸೊ ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿನೇ, ಎಷ್ಟು ಗ್ರ್ಯಾಂಡ್ ಬೇಕು ಆ ಥರ ನೀವು ಮಾಡ್ಬೋದು. ಇಲ್ಲ ಕ್ಲೈಂಟ್ ಬಜೆಟ್ ಏನಿದೆ ಆ ಬಜೆಟ್ಗೆ ನೀವು ಮಾಡ್ಬೋದು. ಸೊ ಅದೆಲ್ಲ ನಿಮಗೆ ನಾನು ಬಿಸ್ನೆಸ್ ಟ್ರೈನಿಂಗಲ್ಲಿ ಕೊಡ್ತೀನಿ. ಕ್ಲಾಸಸ್ಲೇನು ಎವ್ರಿ ಡೇ ಬಿಸ್ನೆಸ್ ಟ್ರೈನಿಂಗು ಇದೆ. ಸೊ ಅದರಲ್ಲಿ ಫುಲ್ಲು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಟೈಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೈಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ಕ್ಲೈಂಟಿಗೆ ಬಜೆಟ್ ಹೆಂಗೆ ಹೇಳಬೇಕು ಅಂತ ಫುಲ್ಲು ಬಿಸ್ನೆಸ್ ಟ್ರೈನಿಂಗ್ಲಿ ನಿಮಗೆ ಕವರ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದೇ ಥರ ನಾನು ಫುಲ್ ನೆಕ್ಗೆ ಮಾಡ್ತಾಯಿದ್ದೀನಿ. ಅಗೇನ್ ನೋಡಿ ಸ್ಲೀವ್ಸ್ ನಾನು ಹೇಳಿದ್ನಲ್ವ, ಇದು ಎಲ್ಬೋ ಸ್ಲೀವ್ಸು ಆ್ಯಂಡ್ ಬಾರ್ಡರ್ ಮಾತ್ರ ಒಂದು 5 to 6 ಇಂಚ್ ಚೆನ್ನಾಗಿ ಗ್ರ್ಯಾಂಡಂಗೆ ಫುಲ್ ಹೆವಿ ವರ್ಕು ಮಾಡಿದ್ದೀನಿ. ಆ್ಯಂಡ್ ಫ್ರಂಟ್ ನೆಕ್ ಕೂಡ 2 ಸೈಡ್ನೂ ಕೇಳಿದ್ದಾರೆ ಕ್ಲೈಂಟು. ಸೊ 2 ಸೈಡ್ನೂ ಮಾಡಿದ್ದೀವಿ. ಆ್ಯಂಡ್ ಟಸಲ್ಸ್ಗೆ ಕೂಡ ನಾನು ಫ್ಲವರ್ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇದು ಫುಲ್ಲು ಬುಟ್ಟಾಸು, ಬಾಡಿ ಫುಲ್ಲು ಸ್ವಲ್ಪ ಸಿಂಪಲ್ ಇದೆ ಅಲ್ವಾ, ಅದಕ್ಕೆ ಫುಲ್ ಬಾಡಿನೂ ಬುಟ್ಟಾಸ್ ಹಾಕಿದ್ದೀನಿ. ಸೊ ನೋಡೋದಕ್ಕೆ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ನಿಮಗೆ ಬರುತ್ತೆ, ಬಟ್ ಬಜೆಟ್ ಫ್ರೆಂಡ್ಲಿನೂ ಇದೆ. ಸೊ ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ಚಿಕ್ಕ ಚಿಕ್ಕ ಬುಟ್ಟಾಸು ಆಲ್ ಓವರ್ ದ ಬಾಡಿ ಮತ್ತು ಎಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಇರುತ್ತೆ ನೋಡಿ. ಸೊ ಅಷ್ಟೇ ಕಂಪ್ಲೀಟ್ ಮಾಡಿಬಿಟ್ಟು ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಸೊ ಇದೇ ಥರ ನಾನು ಫುಲ್ಲು ಕೊಡಕ್ಕೆ ಹೋಗ್ತೀನಿ. ನೆಕ್ಸ್ಟ್ ನೋಡಿ ಸ್ಲೀವ್ಸು ಅದೇ ಥರ ಬೀಡ್ಸು ಮತ್ತು ಜಿಗ್ಜ್ಯಾಕು, ಆಮೇಲೆ ಒಂದು ಫ್ಲವರ್ ಥರ ಐ ಶೇಪ್ ಥರ ನಾನು ಫಾರ್ಮ್ ಮಾಡಿದ್ದೀನಿ. ಸೊ ಅದು ಫುಲ್ ಹೆವಿ ವರ್ಕ್ ಬರುತ್ತೆ, ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಇರುತ್ತೆ ಇದು. ಸೊ ನೆಕ್ ನೋಡಿ ಫುಲ್ ಕ್ಲೋಸ್ ವ್ಯೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ನೋಡೋದಕ್ಕೆ ಫಸ್ಟ್ ಬಿಗಿನರ್ಸ್ಗೆ ನೋಡೋದಕ್ಕೆ ಇದು ಹೆಂಗಪ್ಪ ಮಾಡೋದಂತ ಒಂದು ಡೌಟ್ ಬರುತ್ತೆ. ಸೊ ಇದಕ್ಕೆ ನಾನು ಈಸಿ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಥರ ಸ್ಲೀವ್ಸ್ಗೆ ನೋಡಿ ಚೆನ್ನಾಗಿ ಹೆವಿ ಬಾರ್ಡರ್ ವರ್ಕು ಮಾಡಿದ್ದೀನಿ. ಸೊ ಇದು ನೀವು ಪಫ್ ಸ್ಲೀವ್ ಕೂಡ ಮಾಡಿ ಇದು ಬಾರ್ಡರ್ ಥರ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಎಲ್ಬೋ ಸ್ಲೀವ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಡಿಫ್ರೆಂಟ್ ಮಾಡೆಲ್ಸು ನಾವೇ ಸ್ಟಿಚ್ನೂ ಮಾಡಿ ಕೊಡ್ತೀವಿ. ಸೊ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಬಲ್ಕ್ ಆರ್ಡರ್ಸು ಶಾಪ್ಸು ಬುಟೀಕ್ಸ್ಲಿಂದ ನೀವು ಆರ್ಡ್ರ್ ಮಾಡಬೇಕು ಅಂದ್ರೇನು ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ಫೈನಲ್ ಲುಕ್ಕು. ಮತ್ತು ಕ್ಲಾಸಸ್ ಜಾಯಿನ್ ಮಾಡಬೇಕು, ಬ್ಲೌಸಸ್ ಬುಕ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.